ಡಿಕೆ HDK ಆಯ್ತು, ಬಾಲಕೃಷ್ಣ ಅವರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಅಶೋಕ್ ಏನ್ ಕುಬೇರನ್ ಮಗನಾ ಅಂತ ಬಾಲಕೃಷ್ಣ ಕಿಡಿಕಾರ್ತಾ ಇದ್ದಾರೆ. ಇನ್ನು ಅವರ ಆಸ್ತಿಯನ್ನ ತನಿಖೆ ಮಾಡಿಸ್ತೀರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಶೋಕ್ ಗೌರವವಾಗಿ ಮಾತನಾಡಬೇಕು. ಅವರು ಡಿಕೆಶಿ ಬಗ್ಗೆ ಏಕವಚನದಲ್ಲಿ ಮಾತನಾಡಬಾರ್ದು ಅಂತ ಅಶೋಕ್, ಏನಪ್ಪಾ ಅಶೋಕ್ ನೀನ್ ಆಸ್ತಿ ತನಿಖೆ ಮಾಡಿಸ್ಬೇಕಾ ಅಂತ ಕೇಳ್ತಾ ಇದ್ದಾರೆ ಅಶೋಕ್ ಅವರಿಗೆ. ಬಾಲಕೃಷ್ಣ ಅವರು, ಮಾಗಡಿ ಬಾಲಕೃಷ್ಣ ಅವರು ಈಗ ಸಿಡಿದೇಳ್ತಾ ಇರುವಂತದ್ದು. HDK ಹಾಗೇನೆ ಅಶೋಕ್ ಅವರು ಈ ವಿಚಾರವಾಗಿ ಮಾತನಾಡುವಾಗ ಏನ್ ಕುಬೇರನ್ ಮಗನ ಅವ್ರ ಆಸ್ತಿ ಏನಾದ್ರೂ ತನಿಖೆ ಮಾಡಿಸ್ಬೇಕಾ, ಗೌರವದಿಂದ ಮಾತನಾಡಬೇಕು ಅಂತ ಹೇಳ್ತಾ ಇರುವಂತದ್ದು. ಡಿಕೆಶಿ ಅವರ ಬಗ್ಗೆ ಏಕವಚನದಲ್ಲಿ ಮಾತನಾಡ್ತಿರಲ್ಲ, ನಿಮ್ಮ ಆಸ್ತಿಯನ್ನ ತನಿಖೆ ಮಾಡಿಸ್ಬೇಕಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಮಾಗಡಿ ಬಾಲಕೃಷ್ಣ ಅವರು. ಅಶೋಕ್ ಬಗ್ಗೆ ನನಗೆ ತುಂಬಾ ಗೌರವ ಇತ್ತು. ಅವಯ್ಯ ಮಾತಾಡಿ ಒಬ್ಬ ಮುಖ್ಯಮಂತ್ರಿ ಮೇಲೆ ಬಳಸಿರ್ತಕ್ಕಂಥ ಪದ ಇದೆಯಲ್ಲ, ಏನೋ ರಿಯಲ್ ಎಸ್ಟೇಟ್ ಏನೋ ಹೇಳೋಣ ಯಪ್ಪ, ಇವನೇನು ಟಾಟಾ ಬಿರ್ಲಾ ಮಗನ ಅಶೋಕು, ಇವನ್ ದುಡ್ಡು ಆಸ್ತಿ ಎಲ್ಲ ಹೆಂಗ್ ಗೊತ್ತು ಇವನ್ಗೆ? ಬರ್ಲಿ ಅಶೋಕ್ ಬಂದು ಪ್ರಮಾಣ ಮಾಡಲಿ, ನಾನು ಪ್ರಾಮಾಣಿಕವಾಗಿ ಸಂಪಾದನೆ ಮಾಡೋ ಆಸ್ತಿ ನಾನು ಯಾವುದೇ ಒಂದು ರೂಪಾಯಿ ಸರ್ಕಾರಿ ದುರುಪಯೋಗ ಪಡಿಸ್ಕೊಂಡು ನಾನು ದುಡ್ಡು ಇಸ್ಕೊಂಡಿಲ್ಲ ಅಂತ ಬಂದು ಪ್ರಮಾಣ ಮಾಡಲಿ ಅಶೋಕು. ಎಲ್ಲರೂ ಗಾಜಿನ ಮನೆಯಲ್ಲಿ ಅವ್ರ ಕಲ್ಯ ಕುಡಿಬೇಕು. ಏನೋ ನಾನೊಬ್ಬ ಸತ್ಯ ಹರಿಶ್ಚಂದ್ರ DK ಶಿವಕುಮಾರ್ ಅವರು ಪ್ರಾಮಾಣಿಕವಾಗಿ ಒಪ್ಕೊಂಡವ್ರೆ, ಐ ಆಮ್ ಎ ಬಿಸ್ನೆಸ್ ಮ್ಯಾನ್ ಅಂತ, ಪ್ರೊಫೆಷನಲ್ ಐ ಆಮ್ ಎ ಬಿಸ್ನೆಸ್ ಮ್ಯಾನ್ ಅಂತ ಒಪ್ಕೊಂಡವ್ರೆ DK ಶಿವಕುಮಾರ್ ಅವರು. ಇವರೆಲ್ಲ ಕಳ್ಳರು ಒಪ್ಕೊಳ್ಳಲ್ಲ ಅಷ್ಟೇ. ಇವ್ರ ತಾವೆಲ್ಲ ಆಸ್ತಿಗಳಲ್ಲ ಹೆಂಗ್ ಬತ್ತು? ಈಗ ಕುಮಾರಸ್ವಾಮಿ ತಾವು ಆಸ್ತಿ ಡಿಕ್ಲೇರ್ ಮಾಡೋರಲ್ಲ, ಕುಮಾರಸ್ವಾಮಿ ಹೆಂಡತಿ ಡಿಕ್ಲೇರ್ ಮಾಡೋಲ್ಲ, ನಿಖಿಲ್ ಕುಮಾರಸ್ವಾಮಿ ಡಿಕ್ಲೇರ್ ಮಾಡೋಲ್ಲ, ಎಲ್ಲಿಂದ ಬತ್ತು ಆಸ್ತಿ? ಏನು ಒಳ್ಳೆ ನರಸೀಪುರದಲ್ಲಿ ಆಲೂಗಡ್ಡೆ ಬೆಳೆದಿದ್ರಾ? ಎಲ್ಲಿಂದ ಬತ್ತು? ಪ್ರಾಮಾಣಿಕವಾಗಿ ಬರ್ಲಿ, ಚರ್ಚೆಗೆ ಮಾತಾಡೋಣ, ಎಲ್ಲ ತರ್ತೀವಿ ನಾವು ಡೀಟೇಲ್ಸ್ನ. ಅವ್ರ ಅಣ್ಣನ ಹತ್ರ ಆಸ್ತಿ, ಅವ್ರ ಅಣ್ಣ ಬಾಲಕೃಷ್ಣೇಗೌಡರ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡ್ಕೊಂಡ್ರು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ. ಎಲ್ಲಿಂದ ಬತ್ತು? ಅವೆಲ್ಲ ಚರ್ಚೆ ಮಾಡೋಣ ಬರ್ಲಿ. ನೀವು ಸುಮ್ಮನೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬಿಟ್ರು, ಇದೊಂದು ಅವಕಾಶ ಸಿಕ್ಕೈತೆ, ನಾವೇನೋ ಅವ್ರ ಮಕ್ಕಳಿಗೆ ಮಸಿ ಬಳಿಬೇಕು ಅಂತಕ್ಕಂಥದ್ದು ಇಟ್ಕೊಂಡ್ರೆ ಜನ ತೀರ್ಮಾನ ಮಾಡ್ತಾರೆ. ಅಶೋಕ್ ಬಗ್ಗೆ ನನಗೆ ತುಂಬಾ ಗೌರವ ಇತ್ತು. ಅವಯ್ಯ ಮಾತಾಡಿ ಒಬ್ಬ ಮುಖ್ಯಮಂತ್ರಿ ಮೇಲೆ ಬಳಸಿರ್ತಕ್ಕಂಥ ಪದ ಇದೆಯಲ್ಲ, ಏನೋ ರಿಯಲ್ ಎಸ್ಟೇಟ್ ಏನೋ ಹೇಳೋಣ ಯಪ್ಪ, ಇವನೇನು ಟಾಟಾ ಬಿರ್ಲಾ ಮಗನ ಅಶೋಕು, ಇವನ್ ದುಡ್ಡು ಆಸ್ತಿ ಎಲ್ಲ ಹೆಂಗ್ ಗೊತ್ತು ಇವನ್ಗೆ? ಬರ್ಲಿ ಅಶೋಕ್ ಬಂದು ಪ್ರಮಾಣ ಮಾಡಲಿ, ನಾನು ಪ್ರಾಮಾಣಿಕವಾಗಿ